ಕಾಲ್ತುಳಿತ ಸಂಭವಿಸಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ಎಲ್ಲವನ್ನ ಕೂಡ ನೆರವೇರಿಸಲಾಗಿದೆ. ಕಾಲ್ತುಳಿತ ಪ್ರಕರಣದ ನಂತರ ಮಹಾಪೂಜೆಯನ್ನು ಮಾಡಿದರೆ ದೃಷ್ಟಿಗಿಷ್ಟಿ ಎಲ್ಲ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಂದಕ್ಕೆ ಶುಭವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೋಮ ಹವನ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಪಂದ್ಯಾವಳಿ ಆರಂಭ ಆಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇವೆಲ್ಲ ನಡೆದ ನಂತರ ನಡೀತಾ ಇರೋ ಮ್ಯಾಚ್. ಸೊ ಸ್ಟೇಡಿಯಂನಲ್ಲಿ ಸುದರ್ಶನ ಹೋಮ, ನವಗ್ರಹ ಪೂಜೆ, ಗಣಪತಿ ಪೂಜೆ ಎಲ್ಲ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ 6 ಜನ ಪುರೋಹಿತರು ಸೇರಿಕೊಂಡು ಹೋಮ ಹವನ ಎಲ್ಲ ಮಾಡಿದ್ದಾರೆ. ಸೊ KSCA ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಚಿನ್ನಸ್ವಾಮಿ ಮೈದಾನಕ್ಕೂ ಕೂಡ ಪೂಜೆಯನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಮ್ಯಾಚ್ಗಳು ನಡೀಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಥರ ದುರಂತಗಳೇನು ನಡೆದಿಲ್ಲ ಈ ಹಿಂದೆ. ಅವತ್ತು ಸೆಲೆಬ್ರೇಷನ್ ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿತ್ತು. ಓಕೆ, ನೀವು ನೋಡ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಹೋಮ ಹವನ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕಾಲ್ತುಳಿತ ಆಗಿ ಜನ ಮೃತಪಟ್ಟರಲ್ಲ, ಅದಾದ ನಂತರ ಯಾವುದೇ ಬಿಗ್ ಮ್ಯಾಚ್ಗಳು ನಡೆದಿಲ್ಲ ಅಲ್ಲಿ. ನಡೆಯುತ್ತೋ ಇಲ್ವೋ ಅನ್ನೋ ಅನುಮಾನಗಳೇ ಬಂದಿತ್ತು. IPL ಮ್ಯಾಚ್ ಎಲ್ಲ ಇಲ್ಲಿಂದ ಶಿಫ್ಟ್ ಆಗುತ್ತೆ ಅಂತ ಪ್ರಯತ್ನಗಳು ನಡೀತಾ ಇದೆ. ಸದ್ಯಕ್ಕೆ ಇವಾಗ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ನಡೆಯುತ್ತೆ, ಹಾಗಾಗಿ ಹೋಮ ಹವನ.